ಈ ಹಳ್ಳಿ ಸೈಡ್ ಎಲ್ಲಾರ ಹೋದ್ರೆ ಅದೇನೋ ಗೊತ್ತಿಲ್ಲ, ಅವರಲ್ಲಿ ಊಟ ಮಾಡಿದ್ರೆ ಬಿಡಲ್ಲ, ಊಟ ಮಾಡ್ಕೊಂಬಂದು ಹೇಳೋದಲ್ಲ, ಏನಾರ ಕೊಟ್ಟು ಕಳಿಸ್ತಾರೆ ನೋಡಿ. ಇಲ್ಲಿ ನೋಡಿ ಏನು ಕೊಟ್ಟಿದಾರಂತ ನೋಡೋಣ. ಒಂದೇ ಏನಂತ ಕಂಡಿಡಿ ಇದು? ಏನ್ ಬಾಕ್ಸ್ ಇದು? ಓ ಹಾಯ್, ವೆಲ್ಕಮ್ ಟು ಮೈ ನ್ಯೂ ಲಾಗ್, ಹರೀಶ್ ಶೆಟ್ಟಿ ಲಾಗ್ಸ್. ಇವತ್ತು ಅರ್ಜೆಂಟ್ ಕೆಲಸ ಇತ್ತು ಅಂತೇಳಿ ಚನ್ನಪಟ್ಟಣಕ್ಕೆ ಬರಬೇಕಾದ ಪರಿಸ್ಥಿತಿ ಬಂತು. ಸಡನ್ನಾಗಿ ಇದೇನೋ ಕೆಲಸ ಆಯಿತು. ಇದೆ ಚನ್ನಪಟ್ಟಣ ಎಂಟ್ರೆನ್ಸ್. ಚನ್ನಪಟ್ಟಣ ಅಂದರೆ ಆಲ್ಮೋಸ್ಟ್ ಗೊತ್ತಿರುತ್ತೆ, ಗೊಂಬೆ ನಾಡು ಅಂತ. ಇಲ್ಲೆಲ್ಲ ಗೊಂಬೆ ಏನು ಕೈಯಲ್ಲಿ ಮಾಡ್ತಾರಲ್ಲ ಗೊಂಬೆಗಳು, ಏನು ಇಂಪಾರ್ಟೆಂಟ್ ಬರ್ತಾವಲ್ಲ ಮೋಲ್ಡೆಡ್, ಆ ರೀತಿ ಎಲ್ಲ ಕೈಯಲ್ಲಿ ಮಾಡುವಂಥ ಗೊಂಬೆಗಳನ್ನು ಮನುಷ್ಯರು ಮಾಡೋವಂಥ ಮೋಲ್ಡೆಡ್ ಅಲ್ಲ, ಮರದ ಗೊಂಬೆಗಳು. ಅದರಲ್ಲೂ ಸ್ಪೆಷಲ್ಲು ಮರದ ಗೊಂಬೆಗಳು ಅನ್ನೋದು ತುಂಬ ಮಾಡ್ತಾರೆ ಇಲ್ಲಿ. ಇದೇನಾರ ಸಿಕ್ಕಿದ್ರೆ ನಾನು ತೋರಿಸ್ತೀನಿ. ಇದೇನೋ ನಂದು ಏನೋ ಬೇರೆ ಕೆಲಸ ಇತ್ತು ಅಂತೇಳಿ ವರ್ಕ್ ಇತ್ತು ಅಂತ ಬಂದೆ. ಬನ್ನಿ. ನಮ್ಮ ಡಿ ಕೆ ಸಾಹೇಬ್ರು ಮುಖ್ಯಮಂತ್ರಿ ಆದರು, ಅವರಿಗಂತೇಳಿ ವಿಶೇಷ ಬೋರ್ಡ್ಗಳು ಸಿಕ್ಕಾಪಟ್ಟೆ ಹಾಕಿದ್ದಾರೆ ಇಲ್ಲೆಲ್ಲ. ಇದು ನೋಡಿ ಹೈ ಟೆನ್ಷನ್ ಲೈನ್ ಹೆಂಗಿದೆ ಅಂದರೆ ಸಿಂಗಲ್ ಪೋಲಲ್ಲೇ ಮಾಡಿದ್ದಾರೆ ನೋಡಿ. ಇದು ಹೈ ಟೆನ್ಷನ್ ಲೈನು. ನಾರ್ಮಲಿ ಹೈ ಟೆನ್ಷನ್ ಲೈನ್ 4 ಕಾಲಿರುತ್ತೆ, ಬಟ್ ಇದು ಮಾಡಿರೋದು ಸಿಂಗಲ್ ಪೋಲಲ್ಲೇ ಮಾಡಿದ್ದಾರೆ ನೋಡಿ. ಮೇನ್ ರೋಡಲ್ಲೇ ಮಾಡಿದ್ದಾರೆ ನೋಡಿ. ರಸ್ತೆನಲ್ಲಿ ಪೂರ್ತಿ ಮಾಡಿದ್ದಾರೆ ಇದೇ ಥರನೇ. ಅಂದರೆ ಟೆಕ್ನಾಲಜಿ ಯೂಸ್ ಮಾಡಿದ್ರೆ ಯಾವ ರೀತಿ ಬೇಕಾದ್ರೆ ಮಾಡ್ಬೋದು. ನಮ್ಮ ಇಂಡಿಯಾದಲ್ಲಿ ಬುದ್ಧಿವಂತರಿಗೆ ಏನು ಕಮ್ಮಿ ಇಲ್ಲ, ಬಟ್ ಯೂಸ್ ಮಾಡೋದಕ್ಕೆ ಪರ್ಮಿಷನ್ ಬೇಕು ಅಷ್ಟೇ, ಉಪಯೋಗಿಸೋದಕ್ಕೆ ಟೈಮ್ ಬೇಕು. ನೋಡಿ ಹೆಂಗೆ ಯೂಸ್ ಮಾಡಿದ್ದಾರೆ ಇಲ್ಲೆಲ್ಲ. ಅದು ರಸ್ತೆ ಪೂರ್ತಿ ಮಾಡಿದ್ದಾರೆ ಇಲ್ಲ. ನಾನು ಫಸ್ಟ್ ಟೈಮು ಸಿಂಗಲ್ ಪೋಲಲ್ಲಿ ಈ ರೀತಿ ಹೈ ಟೆನ್ಷನ್ ಲೈನ್ನ ನೋಡ್ತಾರೆ ನೋಡಿ. ಚನ್ನಪಟ್ಟಣದಿಂದ ಒಂದು 6-7 ಕಿಲೋಮೀಟ್ರ್ ಹಳ್ಳಿ. ಇಲ್ಲಿ ಪ್ಯೂರೋಸಿಸ್ ಅಂತೇಳಿ ವಾಟರ್ ಪ್ಯೂರಿಫೈರ್ ಒಬ್ಬರು ಆರ್ಡ್ರ್ ಮಾಡಿದ್ದು, ಅವ್ರದ್ದು ಇನ್ಸ್ಟಾಲೇಷನ್ನಿಗೆ ಅಂತಲೇ ನಾನೇ ಬಂದಿದ್ದೆ ನೋಡಿ. ಇದು ಇನ್ಸ್ಟಾಲೇಷನ್ ಆಗಿ ಫಿಟ್ ಆಗಿದೆ, ವಾಲ್ ಮೌಂಟಿಂಗ್ ಆಪ್ಷನ್ನು ಗೋಡೆಗೆ ಫಿಟ್ ಆಗಿದೆ. ಇವ್ರದ್ದು ಬೋರ್ ನೀರಿರೋದ್ರಿಂದ ಇದರಲ್ಲಿ ROUV TDS ಕಂಟ್ರೋಲರು ಆ ಸ್ಪೆಸಿಫಿಕೇಷನ್ನ ಯೂಸ್ ಮಾಡಿ ಹಾಕಿದೆ. ಇನ್ಸ್ಟಾಲೇಷನ್ ಮುಗ್ದಾಯಿತು. ಇನ್ಸ್ಟಾಲೇಷನ್ ಮುಗಿದು ಪ್ಯೂರಿಫೈಡ್ ವಾಟ್ರು ಟ್ಯಾಂಕಿಗೆ ತುಂಬ್ತಾ ಇದೆ ನೋಡಿ. ಇಲ್ಲೆಲ್ಲ ಬೋರ್ ನೀರೇ ಇರೋದ್ರಿಂದ ಇವರೆಲ್ಲ ROUV TDS ಕಂಪಲ್ಸರಿ ಹಾಕ್ಕೊಡ್ತೀವಿ. ಇದು ನೋಡಿ, ನಾನು ಬಂದಿದ್ದು ಚನ್ನಪಟ್ಟಣದಿಂದ ಸ್ವಲ್ಪ ಮುಂದೆ ಒಂದು 6-7 ಕಿಲೋಮೀಟ್ರು ಹಳ್ಳಿ. ಇದು ಹಳ್ಳಿ ವಾತಾವರಣ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಬರೀ ನೇಚರೇ ಇರುತ್ತೆ ನೋಡಿ. ಜಮೀನು, ತೋಟ. ಇದು ಹಳ್ಳಿ ವಾತಾವರಣ ಭಾಳ ಕೂಲು. ಸಿಟಿಗೂ ಇಲ್ಲಿಗೂ ಕಂಪೇರ್ ಮಾಡಿದ್ರೆ ಇನ್ನೇನು ಗೊತ್ತಿರುತ್ತೆ ನಿಮಗೆ. ಆಲ್ಮೋಸ್ಟ್ ಹಳ್ಳಿಗಳು ಅಜ್ಜಿ ತಾತನ ಮನೆ ಅಂತೇಳಿ ನೋಡಿರ್ತೀರ, ಬಟ್ ಭಾಳ ಕೂಲಾಗಿದೆ. ಕೊನೆಗೆ ಕಸ್ಟಮರ್ ಊಟ ಮಾಡೋವರೆಗೂ ಬಿಡಲಿಲ್ಲ, ಸ್ವಲ್ಪ ಬೇಜಾರಾಗ್ತಾರೆ ಅಂತೇಳಿ ಆಮೇಲೆ ಊಟ ಟೈಮ್ ಬೇರೆ ಹೋಗಿದ್ದು ನಾನು, ಹಂಗಾಗಿ ಅಲ್ಲೇ ಊಟ ಮಾಡಿಕೊಂಡು ಬರ್ತಾ ಇದ್ದೀನಿ ನೋಡಿ. ಇದೆ ಟ್ರಾಫಿಕ್ ಪೊಲೀಸ್ನವರು. ಆ್ಯಕ್ಚುಲಿ ಇಷ್ಟೊಂದು ಲಾಂಗ್ ಎಲ್ಲ ಬರಲ್ಲ ನಾನು. ಹುಡುಗ 3-4 ದಿನದಿಂದ ಬ್ಯುಸಿ ಆಗಿಬಿಟ್ಟು ಕೈ ಕೊಟ್ಟ, ಹಂಗಾಗಿ ಡೆಲಿವರಿ ಕೊಡೋಕ್ಕೆ ವಾಟರ್ ಪ್ಯೂರಿಫೈರ್ನ ನಾನೇ ಬಂದಾಯಿತು. ಇಲ್ಲಾಂದರೆ ಕಸ್ಟಮರ್ ಆಲ್ರೆಡಿ ಒಂದು ವಾರದಿಂದನೇ ಪೆಂಡಿಂಗ್ ಇತ್ತು. ಪಾಪ ಅವರು ವೆಯ್ಟ್ ಮಾಡಿದ್ರು ನಮ್ಮ ಹತ್ರನೇ ತೊಗೋಬೇಕು ಅಂತೇಳಿ. ಹಂಗಾಗಿ ಇನ್ನೂ ಕಾಯಿಸಿದ್ರೆ ಸರಿಯಾಗಲ್ಲ ಅಂತ ನಾನೇ ಬಂದಿದ್ದೆ ನೋಡಿ. ಇಲ್ಲೆಲ್ಲ ಕೆರೆ ನೋಡಿ. ಹಳ್ಳಿ ಕ್ಲೈಮೇಟ್ ಅಂದ್ರೇ ಹಳ್ಳಿ ಕ್ಲೈಮೇಟ್. ಏನಪ್ಪ ಇಲ್ಲಿ ಜಮೀನು ತೋಟ ಇರೋರು, ಭಾಳ ವರ್ಷಗಳಿಂದ ಇರೋರು ಸೆಟ್ ಆಗ್ಬಿಟ್ಟಿರ್ತಾರೆ. ಬಟ್ ನಮಗೆಲ್ಲ ರೆಗ್ಯುಲರ್ ಇಲ್ಲೇ ಇರ್ತೀವಪ್ಪ ಅಂದರೆ ಸ್ವಲ್ಪ ಕಷ್ಟದ ಕೆಲಸ ಆಗ್ಬಿಡುತ್ತೆ. ಅವಾಗವಾಗ ಬಂದು ಹೋಗೋದಕ್ಕೆ ಚೆನ್ನಾಗಿರುತ್ತೆ ಹಳ್ಳಿ ಅಂದರೆ. ಇದು ನೋಡಿ ರಾಮನಗರ ಅಂತ ಇದು. ಇಲ್ಲಿ ನೋಡಿ, ಇಲ್ಲೊಂದು ವಿಗ್ರಹ ನೋಡಿ, ಹನುಮಂತನ ವಿಗ್ರಹ ಚೆನ್ನಾಗಿ ಮಾಡಿದ್ದಾರೆ. ರಸ್ತೆನಲ್ಲೇ ಇದೆ, ಎಂಟ್ರೆನ್ಸಲ್ಲಿ.
ನೋಡಿ ಈಗ ಬಂದಾಯ್ತು ಚನ್ನಪಟ್ಟಣದಿಂದ. ಈ ಹಳ್ಳಿ ಸೈಡ್ ಎಲ್ಲಾರ ಹೋದ್ರೆ ಅದೇನೋ ಗೊತ್ತಿಲ್ಲ, ಅವರಲ್ಲಿ ಊಟ ಮಾಡ್ದಲೇ ಬಿಡಲ್ಲ, ಊಟ ಮಾಡ್ಕೊಂಬಂದು ಹೇಳಿದ್ನಲ್ಲ, ಪ್ಲಸ್ ಏನಾರ ಕೊಟ್ಟು ಕಳಿಸ್ತಾರೆ ನೋಡಿ. ಇಲ್ಲಿ ನೋಡಿ ಏನು ಕೊಟ್ಟಿದಾರಂತ ನೋಡೋಣ. ಈ ಹಳ್ಳಿ ಸೈಡ್ ಎಲ್ಲಾರ ಹೋದ್ರೆ ಅದೇನೋ ಗೊತ್ತಿಲ್ಲ, ಅವರಲ್ಲಿ ಊಟ ಮಾಡ್ದಲೇ ಬಿಡಲ್ಲ, ಊಟ ಮಾಡ್ಕೊಂಬಂದು ಹೇಳಿದ್ನಲ್ಲ, ಪ್ಲಸ್ ಏನಾರ ಕೊಟ್ಟು ಕಳಿಸ್ತಾರೆ ನೋಡಿ. ಇಲ್ಲಿ ನೋಡಿ ಏನು ಕೊಟ್ಟಿದಾರಂತ ನೋಡೋಣ. ಇವತ್ತು ಚನ್ನಪಟ್ಟಣದ್ದೇ ಆಯಿತು, ಅದೇ ವರ್ಕ್ ಆಗೋಯ್ತು ಪೂರ್ತಿ ಡೇನಲ್ಲಿ. ಇನ್ನು ಬೇರೆ ಎಲ್ಲೂ ಹೋಗೋಕ್ಕಾಗಲಿಲ್ಲ, ಬೇರೆ ಏನು ವರ್ಕ್ಗಳು ಅಂದರೆ ಅದು ಟೆಕ್ನಿಷಿಯನ್ ಹೋಗಬೇಕಾಗಿತ್ತು. ಅನಿವಾರ್ಯವಾಗಿ ನಾನು ಹೋಗ್ಬಿಟ್ಟೆ, ಹಂಗಾಗಿ ಲಾಂಗ್ ಆಗೋಯ್ತು. ಓಕೆ, ಈಗ ಮನೆಗೆ ಬಂದೆ ಜಸ್ಟು. ಪಾಪು ಅದೇನೋ ತರಿಸ್ದೆ ಅಂದಲ್ಲ, ಏನು ತೋರ್ಸೋದು? ನಾನು ಮಿಶೋದಿಂದ ಆರ್ಡರ್ ಮಾಡಿದ್ದು. ನನಗೆ ಬೇಕು ಅಂತ ನಾನು ಮಿಶೋದಿಂದ ಆರ್ಡರ್ ಮಾಡಿದ್ದು. ಏನದು? ಒಂದು ಲಂಗನಾ? ಇನ್ನೂ ಒಂದಿದೆ ತರ. ಇದೇನು ಕಲರ್ ಹಿಂಗೈತೆ ಡಾರ್ಕ್? ಚೆನ್ನಾಗಿದೆ ಅಂತಾನೆ ಬುಕ್ ಮಾಡಿದ್ದು, ಬೇಕು ಅಂತ. ಇದೇನು ಬಾಕ್ಸು? ಬಾಕ್ಸ್ ಏನದು? ಒಂದೇ ಏನಂತ ಕನ್ನಡಿ ಇದು? ಏನ್ ಬಾಕ್ಸ್ ಇದು? ಓ, ಮೀಶೋಯಿಂದ ತರಿಸಿದ್ದಾ? ಮೀಶೋದಲ್ಲೇ ತಂದಿದ್ದು. ಮೀಶೋದಲ್ಲೇ ಹೋಗಿ ತಂದ ನೀನು? ಮೀಶೋ ಆರ್ಡರ್ ಮಾಡಿದ್ದು, ಅವ್ರು ಬಂದು ಕೊಟ್ಟೋದ್ರು. ದಿಸ್ ಒನ್ ಫ್ರಾಕ್. ಏನಿದು, ಸೋಪಾ? ಯಾ, ನಾನು ಅವತ್ತಿಂದ ಹೇಳ್ತಿದ್ನಲ್ಲ. ಓ, ವಾರ ಆಯ್ತು ಬುಕ್ ಮಾಡಿ ನೀನು. ನಾನ್ ಬೇಕು ಅಂತ ಹೇಳ್ತಾನೆ ಇದ್ನಲ್ಲ. ಏನು ಓಪನ್ ಮಾಡಿದ್ದು? ಹೆಂಗೈತೆ ಸೋಪ್? ಅಲ್ಲೇ ಓಪನ್ ಮಾಡಿದ್ಯಾ? ಓಪನ್ ಮಾಡಿ ಒಂದು ಯೂಸ್ ಮೂರೇ ಇದೆ. ಇನ್ನೊಂದಿತ್ತು, ಎಲ್ಲ ಹೊಡೆದಂಗಿದೆ ಅಲ್ರೇ. ಹೊಡೆದಂಗಲ್ಲ, ನಾನ್ ಬೇಕು ಅಂತ ನನ್ ದುಡ್ಡಿಂದ ನಾನ್ ಆರ್ಡರ್ ಮಾಡಿದ್ದು, ಬೇಕು ಅಂತ. ಅವ್ನ್ ಬಂದ್ಬಿಟ್ಟು ಕಿತ್ಕೊಂಡು ಇರೋ ಸೋಪನ್ನೆಲ್ಲ ಒದ್ದಾಡ್ಕೊಂಡು ಕಿತ್ತಾಡ್ಕೊಂಡು ಬಿಸಾಕಿ ಇದ್ ಮಾಡಿತ್ತು. ಗಮ್ಮನಿತ್ತು ಮಾತ್ರ, ಸ್ಮೆಲ್ ಮಾತ್ರ ಸಕ್ಕತ್ತಾಗಿದೆ. ಯಾವ ಸೋಪು? ಘರ್ ಸೋಪ್ ಅಂತನಾ? ಆನ್ಲೈನ್ ಅಲ್ಲಿ ತರಿಸಿದ್ದು, ವಾರ ಆಗಿತ್ತಲ್ಲ, ನಂಗೆ ಮರ್ತೋಗಿದೆ. ಅವತ್ತು ಒಂದ್ ವಾರ ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಇವತ್ ಸ್ವಲ್ಪ ಲೈಟ್ ಆಗಿ ಮುಖಕ್ಕೆ ಅದನ್ನ ಆಮೇಲೆ ತಂದಿದ ತಕ್ಷಣ ಅದೇನ್ ಮುಖಕ್ಕೆ ಹಚ್ಕಂತೀಯ, ಏನೇನ್ ಹಚ್ಕಂತೀಯ ಗೊತ್ತಿಲ್ಲ. ನನ್ ವ್ಯಾಸ್ಲಿನ್. ಎಷ್ಟು ಒಟ್ಟು? ಅಂದ್ರೆ 4 ಪೀಸಿಗೆ 120 ರೂಪಾಯಿ, 118 ರೂಪಾಯಿ. ಅದು ಹೊಡೆದಕ್ಕೆ ನೋಡಿ ಹೆಂಗಾಗೋಗ್ಬಿಡ್ತಿದ್ದು. ಚಿಕ್ಕದಿದೆಯಲ್ಲ, ಅವ್ನ್ ಬುಕ್ ಅಂತ ಎಲ್ಲ ಕಳೆ ಬಿಸಾಕ್ಬಿಟ್ಟ. ನಂಗೂ ಕೊಡೋದೇ ಇರಲ್ಲ ನೀನು ಅಂತ. ಕೊಡ್ಬೇಕಿತ್ತು ಒಂದವನಿಗೆ. ಯಾಕೆ ಅಂದ್ರೆ ನಿಮ್ಮ ಅಣ್ಣ ತಾನೇ. ಚಾನ್ಸೇ ಇಲ್ಲ. ನಿಮ್ಮ ಅಣ್ಣನ್ ಕೊಡಲ್ಲ ಅಂತೀಯ? ಅವನಿಂದ ಒಂಚೂರು ಫೇಸ್ ವಾಶ್ ತಂದಿದ್ದ, ಕೊಡು ಅಂದ್ರೆ ಕೊಟ್ಬಿಡ್ತಾನ. ಈಗ ನಾವ್ ಯಾಕೆ ಕೊಡ್ಬೇಕು? ಸರಿ, ಇದು ಡ್ರೆಸ್ ಸರಿ ಆಗತ್ತಾ ಏನು? ಮತ್ತೆ ವಾಪಸ್ ಕೊಡ್ಬೇಕಾ? ಮತ್ತೆ ಸೈಜ್ ಚಾನ್ಸೇ ಇಲ್ಲ. ಬೇಕು ಅಂತಾನೆ ನೋಡೇ ಬುಕ್ ಮಾಡಿದ್ದು. ಇದಕ್ಕೇನು ಟಾಪ್ ಇಲ್ವಾ? ಇದಕ್ಕೆ ಇನ್ನೊಂದು ಸಪ್ರೇಟ್ ಆಗಿ ಬುಕ್ ಮಾಡಿದ್ದೆ. ಲೈಕ್ ಅದು ಒಂಥರ ಲೈಟ್ ಆಗಿ ಕೋಟ್ ತರ, ಸ್ವೆಟರ್ ತರ. ಅದನ್ನು ಬುಕ್ ಮಾಡಿದ್ದೆ ಈಗ ಮೊನ್ನೆನ ಮಾಡಿದ್ದೆ. ಒಂದು ಫುಲ್ ತೋಳು ಮತ್ತೆ ಒಂದು ದಾರ ತರ. ಅದು ಇನ್ನು ಬರ್ಬೇಕು. ಅದು ಇನ್ನು ಬರ್ಬೇಕು. ಇದು ಸಪ್ರೇಟ್ ಇದಾಗಿ ಒಂದ್ 2-3 ದಿನ ಆಮೇಲೆ ಅದು ಬುಕ್ ಮಾಡಿದ್ದೆ ಆಕ್ಚುಲಿ. ಸರಿ. ಇದೇ ತರ ಇನ್ನೂ ಒಂದ್ ಲಂಗ ಬುಕ್ ಮಾಡಿದೀನಿ. ಎಷ್ಟು ಬುಕ್ ಮಾಡ್ತಾ ಇದೀಯಾ? ಇತ್ತೀಚೆಗೆ ಎಷ್ಟು ಬುಕ್ ಮಾಡಿದ್ದೆ, ತರಿಸಿದ್ಯಾ ಗೊತ್ತಾ ನಿಂಗೆ? ಹೋದ್ ತಿಂಗಳು ತುಂಬಾ ಜಾಸ್ತಿ ಆಗಿದೆ. ತುಂಬಾ ಜಾಸ್ತಿ ಅಂದ್ರೆ ಒಂದು 5 ಇರ್ಬೋದೇನೋ. ಮತ್ತೆ ಸಾಕಲ್ವಾ? ಒಂದ್ ತಿಂಗಳಿಗೆ 5. ತಿಂಗಳಿಗೆ 5? ತಿಂಗಳು ಅಲ್ಲ, ಒಂದ್ 20 ದಿನ ಅಷ್ಟೇನು, 20-15 ದಿನಕ್ಕೆ ಇನ್ನಷ್ಟೇ ಸ್ಟಾಪ್. ಮತ್ತೆ ಯಾವ್ದು ನೀನು ತಗೊಳದ್ ಬೇಡ ಸದ್ಯಕ್ಕೆ. ಯಾಕೆ ಅಂದ್ರೆ ಎಷ್ಟೊಂದು 200-250. ಇದು ಕಲರ್ ಲೈಟ್ ಕಲರ್ ಇರ್ಬೇಕಿತ್ತು, ಡಾರ್ಕ್ ಆಯ್ತು. ಈಗ ನೋಡ್ಲಿಲ್ವಾ ಬುಕ್ ಮಾಡುವಾಗ? ಇದ್ದಿದ್ದ ಒಂದು ಕಲರ್ ಇದು ಒಂದೇ ಕಲರಾ? ಇದೊಂದೇ ಕಲರ್ ಇದ್ದಿದ್ದು. ಇದು 160 ಅನ್ಸುತ್ತೆ. 160? 150 ಇರ್ಬೇಕಿದು. ಬಟ್ಟೆ ಓಕೆ, ಕಲರ್ ಒಂಚೂರು ಲೈಟ್ ಕಲರ್ ಇರ್ಬೇಕಿತ್ತು. ನಾನು ಅಮ್ಮಂಗೆ ಹೇಳಿದೆ ಇದು ಬುಕ್ ಮಾಡಿರು ಅಂತ. ನಾನು ಸ್ಕೂಲಿಗೆ ಹೋಗೋ ಅಷ್ಟೊತ್ತಿಗೆ ಅಮ್ಮ ಇದು ಬುಕ್ ಮಾಡ್ಬಿಟ್ಟಿತ್ತು. ನಾನು ಕಲರ್ ಇನ್ನು ಬೇರೆ ಐ ಥಿಂಕ್ ಇತ್ತು ಅಂತ ಅನ್ಸುತ್ತೆ, ನನಗೆ ಗೊತ್ತಿಲ್ಲ. ಅಮ್ಮನೇ ಬುಕ್ ಮಾಡ್ಬಿಟ್ಟಿತ್ತು ಅದು ಆಕ್ಚುಲಿ. ಇದಲ್ಲ, ಇನ್ನು ಅಮ್ಮ 3 ಬುಕ್ ಮಾಡೈತೆ ಅಮ್ಮ.
ಅಮ್ಮಂದು. ಹಾ 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 ಮತ್ ನಾನಿನ್ನು ಅವಾಗೆಲ್ಲ ಒಂದು ಬ್ಲೂ ಕಲರ್ ಟಾಪು, ಈಗ ಅದು ಇದು ಇನ್ನು ಏನೇನೋ ಬುಕ್ ಮಾಡಿದೀನಿ. ತಿರ್ಗಾ ನಾನು ಇನ್ನೊಂದು ಬುಕ್ ಮಾಡ್ಬೇಕು. ದುಡ್ಡು ಐತಲ್ಲ ನನ್ನ ಹತ್ರ, ಏನ್ ಹೇಳು? ನಿಮ್ಮ ಅಜ್ಜಿ ಕೊಟ್ಟಿದ್ದು, ನಿಮ್ಮ ಮಾಮ ಕೊಟ್ಟಿದ್ದ? ಇಲ್ಲ, ಅವಳೇ ನಾನು ನಿನ್ನ ಹತ್ರ ಏನು ಫೋನ್ ಪೇ ಅಮ್ಮನ ಫೋನಿಗೆ ಮಾಡಿಸ್ಕೊಂಡಲ್ಲ, 200 ರೂಪಾಯಿ ಕ್ಯಾಶ್ ಕೊಟ್ಟಿ ನಾನು. ಅದೇನಕ್ಕೆ ಹೇಳು? ಯಾವ್ದಕ್ಕೆ? ಮೀನ್ಸ್ ನನ್ನ ಸ್ಕೂಲಿಂದ ಬಂದ್ಮೇಲೆ. ಗೊತ್ತಾಯ್ತು, ಏನಕ್ಕದು? ಸ್ವೆಟರ್ ಬುಕ್ ಮಾಡ್ದ? ಮಾಡಿಲ್ಲ, ಮಾಡಕ್ ಟೈಮೇ ಸಿಕ್ತಿಲ್ವಲ್ಲ. ಹೋಗು. ಅದಕ್ಕೆ ಈಗ ಆದ್ರೆ ಈಗ ಮಾಡ್ತೀನಿ, ಇಲ್ಲ ಅಂದ್ರೆ ಬೆಳಗ್ಗೆ ಮಾಡ್ತೀನಿ. ಅಂದ್ರೆ ಸಂಜೆ, ಬೆಳಗ್ಗೆ ಟೈಮ್ ಸಿಗಲ್ಲ. ಸಂಜೆ ಸ್ಕೂಲಿಂದ ಬಂದ್ಮೇಲೆ ಬೆಳಗ್ಗೆ ಆಗಲ್ಲ, ಏನಿದ್ರು ಸಂಜೆ ಕೆಲಸ ನಿಂದು. ಸ್ವೆಟ್ರ್ ಇಲ್ಲ ಅಂದ್ರೆ ಅದು ಏನೋ ಲಾಂಗ್ ಟೀ ಶರ್ಟ್ ಅದೇನೋ ಅಂದಿದ್ನಲ್ಲ, ಏನದು? ಫ್ರಾಕ್ ಅಲ್ಲ, ಏನೋ ಟೀ ಶರ್ಟ್ ಏನೋ ಹೇಳಿದ್ದೆ. ಏನದು? ಸ್ವೆಟರ್ ಬಿಟ್ರೆ ಇದು ಸ್ವೆಟ್ರ್, ಜೀನ್ಸ್ ಹೇಳಿದ್ದೆ, ಸ್ವೆಟರ್ ಹೇಳಿದ್ದೆ, ಮತ್ತೆ ಇನ್ನೊಂದೇನು ಹೇಳಿದ್ದೆ? ಓವರ್ ಸೈಜ್ ಟೀ ಶರ್ಟ್. ಓವರ್ ಸೈಡ್ ಟೀ ಶರ್ಟ್ ಅವ್ನು ದರ್ಶನ್ ಹಾಕ್ತಾನಲ್ಲ. ಹಾ, ಫುಲ್ ಟೀ ಶರ್ಟ್ಗಳಲ್ಲಿ ದೊಗಳ ಬಗಳ ಇರುತ್ತಲ್ಲ, ಒಂದು ಮೆಸೇಜ್ ಹಾಕಿದೆ ನೋಡಿದ್ಯಾ? ಒಂದು ಫೋಟೋ ನೋಡ್ದೆ ಅದೇ ತರ ಅದು ತಪ್ಪಿದ್ರೆ ಸ್ವೆಟ್ರು ಅಂತ ಅನ್ಕೊಂಡಿದೀನಿ. ನೀನ್ ಕಳ್ಸಿದ್ದು ಪ್ರಿಂಟೆಡ್ ಇತ್ತು, ಮುಂದೆ ಹಿಂದೆ ಎಲ್ಲ ಪ್ರಿಂಟೆಡ್. ಪ್ರಿಂಟೆಡ್ ಇದೆಯಾ? ಪ್ರಿಂಟೆಡ್ ಇದೆ. ಅದ್ಯಾವುದೋ ಐ ಥಿಂಕ್ ಯಾವ್ದೋ 2 ಪಾಂಡನ್ ಮೇಲೆ ಇನ್ನೊಂದು ಪಾಂಡ ಮಲ್ಕೊಂಡಿದ್ದು ಯಾವ್ದೋ ಇದೆ. ಒಂದು ಮಿಶೋದಲ್ಲಿ ನೋಡಿದ್ದೆ ಅದು. ಇಲ್ಲ ಅಂದ್ರೆ ಒಂದು ಬ್ಲ್ಯಾಕ್ ಕಲರ್ ಇದು ಏನೋ ಸ್ವೆಟ್ರು. ಮಾಡುವಾಗ ಕರೆಕ್ಟ್ ಆಗಿ ಸೈಜ್ ನೋಡು. ಮಾಮೂಲಿ ಎಕ್ಸೆಲ್ ನಾನು ಬುಕ್ ಮಾಡೋದು. ಸೈಜ್ ನೋಡು, ಸೈಜ್ ನೋಡಿಲ್ಲ ಅಂದ್ರೆ ಮತ್ತೆ ಸೈಜ್ ಆಕ್ಚುಲಿ ಮೇಲೆ. ನನ್ನ ಸೈಜ್ ಆಕ್ಚುಲಿ ಎಕ್ಸೆಲ್ ನೋಡಿ ಬುಕ್ ಮಾಡೋದು ಯಾವಾಗ. ಸರಿ, ತೆಗ್ದಿಡ ಆಯ್ತು. ಓಕೆ ಗೈಸ್, ಇವತ್ತಿನ ವ್ಲಾಗ್ ಏನಾರ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹರೀಶ್ ಶೆಟ್ಟಿ ವ್ಲಾಗ್ಸ್ ಇದು ರೆಗ್ಯುಲರ್ ವಿಡಿಯೋಸ್ ಬರ್ತಾ ಇರುತ್ತೆ. ಓಕೆ, ಬಾಯ್.